ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ಲು ಆಲೂ ಗೋಬಿ ಮಸಾಲ ಹೇಗೆ ಮಾಡೋಕ್ಕಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋಕ್ಕಂತ ತಿಳಿಸ್ಕೊಡ್ತಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊನ. ಇದರಲ್ಲೇ ಪೇಸ್ಟ್ ಮಾಡೋದು. ಈಗ ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಗ್ಗರಣೆ ಕೊಡೋಣ. ಈಗ ಫೈನಲಾಗಿ ಎಣ್ಣೆ, ಗ್ರೀನ್ ಚಿಲ್ಲಿ, ಈರುಳ್ಳಿ ಮತ್ತು ಕರಿಬೇವು ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಪೇಸ್ಟು, ಆನಿಯನ್ ಪೇಸ್ಟು ಫ್ರೈ ಮಾಡ್ಕೊಂಡಿರೋದು. ಆನಿಯನ್ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಆಲೂಗಡ್ಡೆ ಸಪ್ರೇಟ್ ಬೇಯಿಸ್ಕೊಳ್ಳಿ. ಒಂದು 8 ಅವರ್ ನೆನೆಸಿ ಇಟ್ಕೊಳ್ಳಿ. ಇದನ್ನು ಸೈಡಿಗೆ ಇಟ್ಕೊಂಡ್ರೆ ನೆಂದ ಮೇಲೆ ಇದನ್ನು ಮಾಡ್ಕೋಬೋದು. ಇದು ಕಾವೂರು ಕಡಲೆ ಅಂತೇಳಿ. ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಬೇಯ್ತಾ ಇದೆ. ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ. ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿರುತ್ತೆ. ಆಲೂ ಗೋಬಿ ಮಸಾಲ. ಗೋಬಿ ಇರೋದಿಲ್ಲ, ಬರೀ ಆಲೂಗಡ್ಡೆ ಮತ್ತು ಈ ಕಾಬೂರು ಕಡಲೆ ಎಳ್ಳೆ ಹಾಕಿ ಮಾಡಿದ್ದೇನೆ. ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಗೋಬಿನ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಬಟ್ ನೋಡಿ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲಾಸ್ಟಿಗೆ ಅರಶಿನ ಪುಡಿ ಹಾಕಿ, ಅರಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ. ಕಲರು ಸ್ವಲ್ಪ ಆರೆಂಜ್ ಬಂದಿದೆ. ಅದು ಬೇಯಿಸ್ಕೊಂಡಿರೋದ್ರಿಂದ ಆರೆಂಜ್ ಬಂದಿದೆ. ನೀವು ಹಂಗೆ ಹಾಕ್ತಂದ್ರೆ ಅಷ್ಟೊಂದು ಕಲರ್ ಬರಲ್ಲ. ತುಂಬ ಈಸಿ ಮಾಡೋದು. ಸ್ವಲ್ಪ ಮಾಡೋದು ಕಷ್ಟ, ಈಸಿಯಾಗಿರುತ್ತೆ. ಗೊತ್ತಾಗುತ್ತದು ಏನಂತೇಳಿ. ಪ್ರೋಸೆಸ್ಸು ತುಂಬ ಲೇಟ್ ಆಗುತ್ತೆ. ಮಿಕ್ಸಿಗೆ ಅವೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಕುವಷ್ಟಕ್ಕೆ ಟೈಮು ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಟ್ರೈ ಮಾಡಿ. ನಾನು ಮಾಡಿದ್ದೀನಿ ತಕ್ಕ ಮಟ್ಟಿಗೆ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆಲೂ ಗೋಬಿ ಮಸಾಲೆ ಹೇಗೆ ಮಾಡೋಕೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೊಸ್ದಾಗಿ ಯಾರೇನೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆ ಮುಖಾಂತರ ಕಮೆಂಟ್ಸ್ ಮಾಡಿ ತಿಳಿಸಿ. ಯಾವ ಥರ ಮುಂದಿನ ಯಾವ ಥರ ಬೇಕು ಅಂತ ಹೇಳಿ ತಿಳಿಸಿದರೆ ನಾನು ಮುಂದೆ ನೆಕ್ಸ್ಟು ಮಾಡ್ತೀನಿ ಯಾವ ಥರ ಬೇಕಂತೇಳಿ. ಸೊ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ.
ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲೆ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಹೊಸ್ದಾಗಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ದೆ ಇಲ್ಲಿಗೆ ಈ ವಿಡಿಯೋನ ಬೈಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ ಚಾನಲ್ಗೆ ಏನು ಹೆಸರೇ ಇಟ್ಟಿಲ್ಲ, ಆದರೂ ಲಾಂಚ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ ಲಾಸ್ಟ್ ಫೈನಲ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದೇನೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.